ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಕಾದ ಕಾವಲಿ ಅಂತಾದ ನೆಲ, ತಲೆ ಮೇಲೆ ಉರಿಯುವ ಶೀಟು, ಇದು ಪುಟ್ಟ ಮಕ್ಕಳು ಪಾಠ ಕಲಿಯುವ ಅಂಗನವಾಡಿಯೊಂದರ ಚಿತ್ರಣ. ಬಿಸಿಲಿನ ಕಾವಿಗೆ ಅಕ್ಷರಶಃ ಕಂದಮ್ಮಗಳು ಬಳಲಿ ಬೆಂಡಾಗಿದ್ದಾರೆ. ಕಟ್ಟಡದೊಳಗೆ ಕುಳಿತುಕೊಳ್ಳಲು ಸಾಧ್ಯವಾಗದೆ ಹೊರಗಡೆ ಕುಳಿತು ಮಕ್ಕಳು ಪಾಠ ಕೇಳುವ ಸ್ಥಿತಿ ಬಂದೊದಗಿದೆ. ಹಾಗಾದ್ರೆ ಆ ಅಂಗನವಾಡಿ ಇರುವುದಾದ್ರೂ ಎಲ್ಲಿ? ಅಲ್ಲಿನ ಪರಿಸ್ಥಿತಿ ಏನು? ಎಲ್ಲವನ್ನು ಎಳೆ ಎಳೆಯಾಗಿ ವಿವರಿಸ್ತೀವಿ, ಈ ವರದಿ ನೋಡಿ. ಕಾದ ಶೀಟಿನ ಕೆಳಗೆ ಪಾಠ, ಬಿಸಿಲಲ್ಲಿ ಬೇಯ್ತಿರುವ ಮಕ್ಕಳು. ಅಂಗನವಾಡಿ ಅಲ್ಲ, ಹಾಟ್ ಬಾಕ್ಸ್. ಇದು ಶಾಲೆಯ ಶಿಕ್ಷೆಯ. ಅಬ್ಬಬ್ಬ, ಸೆಕೆಯುರಿ, ಬಿಸಿಲ ಝಳ, ಕಾದ ಕಾವಲಿ ಅಂತಾದ ನೆಲ, ಕಟ್ಟಡದ ಕಾವಿಗೆ ಹೈರಾಣಾದ ಮಕ್ಕಳು, ಶಿಕ್ಷಕರು. ಇದು ಶಿರಸಿಯ ಅಂಗನವಾಡಿಯೊಂದರ ಪರಿಸ್ಥಿತಿ. ಹೌದು, ಬಿರು ಬೇಸಿಗೆ ಶುರುವಾಗಿದೆ. ಬಿಸಿಲ ತಾಪ ಜೋರಾಗಿದೆ. ಮಕ್ಕಳಿಗೆ ಬಿಡಿ, ದೊಡ್ಡವರಿಗೆ ಬಿಸಿಲುರಿ ತಡೆದುಕೊಳ್ಳಲು ಆಗ್ತಾ ಇಲ್ಲ. ಅಂಥದ್ರಲ್ಲಿ ಮಕ್ಕಳ ಸ್ಥಿತಿ ಹೇಗಿರಬೇಡ? ಈ ಬಿಸಿಲ ಜೊತೆ ಕಾದ ತಗಡಿನ ಶೀಟು. ನಿಜಕ್ಕೂ ಪುಟ್ಟ ಮಕ್ಕಳ ಎಳೆ ಚರ್ಮಕ್ಕೆ ಯಾವ ಪರಿ ಬಿಸಿ ತಟ್ಟಿರಬೇಡ. ಹೌದು, ಇದು ಶಿರಸಿಯ ಹುತ್ಗಾರ್ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸೇರಿರುವ ಗಣೇಶ್ ನಗರದಲ್ಲಿರುವ 5ನೇ ಅಂಗನವಾಡಿ ಕೇಂದ್ರ. ನೋಡೋದಕ್ಕೇನೋ ಕಟ್ಟಡ ಚೆನ್ನಾಗಿದೆ, ಆದರೆ ಮಠಮಠ ಮಧ್ಯಾಹ್ನದ ಬಿಸಿಲಿನಲ್ಲಿ ಇಲ್ಲಿ ಕುಳಿತುಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಆ ಪರಿ ಬಿಸಿಲ ಧಗೆ. ಅಷ್ಟಕ್ಕೂ ಇದೇನು ಅಂಗನವಾಡಿಯ ಸ್ವಂತ ಕಟ್ಟಡ ಅಲ್ಲ. ಕಳೆದ 15 ವರ್ಷಗಳಿಂದ ಈ ಅಂಗನವಾಡಿ ಕೇಂದ್ರ ಸಮಾಜ ಮಂದಿರದಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಆದ್ರೆ ಇದೇ ಕಟ್ಟಡ ಈಗ ಮಕ್ಕಳಿಗೆ ಶಿಕ್ಷೆಯಾಗಿದೆ. ಸುಮಾರು 24 ಮಕ್ಕಳು ಈ ಕೇಂದ್ರದಲ್ಲಿ ಕಲಿತಾ ಇದ್ದು, ಕಟ್ಟಡದ ಮೇಲ್ಛಾವಣಿಗೆ ಸಿಮೆಂಟ್ ಶೀಟ್ ಹಾಗೂ ಹೊರಭಾಗದಲ್ಲಿ ತಗಡಿನ ಶೀಟ್ ಹಾಕಲಾಗಿದೆ. ಹೀಗಾಗಿ ಬಿಸಿಲಿನ ಕಾವಿನಿಂದ ಇಡೀ ಕಟ್ಟಡ ಬಹಳ ಬಿಸಿ ಆಗ್ತಾ ಇದೆ. ಹೇಗೆ ತಾಳ್ತಾರೆ ಈ ಬಿಸಿ? ಹೊರಗೆ ಕೂರಿಸಿಕೊಂಡು ಚಾಪೆ ಹಾಸಿ ಪಾಠ ಮಾಡುವ ಸ್ಥಿತಿ. ಮೇಲ್ಛಾವಣಿಗೆ ಹಾಕಿರುವ ಸಿಮೆಂಟ್ ಹಾಗೂ ತಗಡಿನ ಶೀಟ್ಗಳು ಕಾದು ಅಂಗನವಾಡಿ ಒಳಗಡೆ ತೀವ್ರ ಉಷ್ಣತೆ ಉಂಟಾಗಿ ಪುಟ್ಟ ಮಕ್ಕಳಿಗೆ ಕುಳಿತುಕೊಳ್ಳೋದಕ್ಕೆ ಸಾಧ್ಯವಾಗ್ತಿಲ್ಲ. ಮಕ್ಕಳ ನೆತ್ತಿ ಸುಡ್ತಾ ಇದೆ, ತಲೆ ಕೂದಲು ಉದುರ್ತಾ ಇದೆ. ಅಷ್ಟೇ ಅಲ್ಲ, ದೇಹದ ಮೇಲೆ ಗುಳ್ಳೆಗಳು ಎದ್ದು ತುರಿಕೆ, ಗಾಯಗಳು ಕಂಡು ಬರ್ತಾ ಇವೆ. ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿಯು ಬಿಸಿಲ ಝಳಕ್ಕೆ ಬೇಸತ್ತಿದ್ದಾರೆ. ಹೀಗಾಗಿ ಚಿಕ್ಕ ಮಕ್ಕಳನ್ನ ಹೊರಗೆ ಕೂರಿಸಿಕೊಂಡು ಚಾಪೆ ಹಾಸಿ ಪಾಠ ಮಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಮಳೆ ಬಂದ್ರೆ ಒಳಗೆಲ್ಲ ನೀರು, ಕಾಂಪೌಂಡ್ ಇಲ್ಲ, ಸುರಕ್ಷತೆಯೂ ಇಲ್ಲ. ಜೋರಾಯ್ತು ಪೋಷಕರ ಆಕ್ರೋಶ. ತಕ್ಷಣ ಕ್ರಮಕ್ಕೆ ಒತ್ತಾಯ. ಇದು ಬೇಸಿಗೆಯ ಪರಿಸ್ಥಿತಿ ಆದ್ರೆ ಇನ್ನು ಮಳೆಗಾಲದಲ್ಲಿ ಶೀಟ್ ಸೋರಿ ನೀರು ನಿಲ್ಲತ್ತೆ. ಮಕ್ಕಳ ಚೀಲ, ಪುಸ್ತಕಗಳು ಒದ್ದೆ ಆಗತ್ತೆ. ಇನ್ನೊಂದೆಡೆ ಕಟ್ಟಡದ ಸುತ್ತಲೂ ಕಾಂಪೌಂಡ್ ಇಲ್ಲದ ಕಾರಣ ದನ, ಕರು, ನಾಯಿಗಳು ಒಳಗೆ ಬರ್ತಾ ಇವೆ. ಒಟ್ಟಿನಲ್ಲಿ ಇಡೀ ಕಟ್ಟಡ ಮೂಲ ಸೌಕರ್ಯಗಳಿಲ್ಲದೆ ನಲುಗ್ತಾ ಇದೆ. ಇನ್ನು ಹೊಸ ಕಟ್ಟಡ ಮಂಜೂರಿಗೆ ಗ್ರಾಮ ಪಂಚಾಯಿತಿಯಿಂದ ಠರಾವು ಮಾಡಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಕಳುಹಿಸಲಾಗಿದೆ. ಸ್ವಂತ ಕಟ್ಟಡ ನಿರ್ಮಾಣಕ್ಕೆ ಇಲಾಖೆ ಮುಂದಾಗಬೇಕು ಅಂತ ಹುತ್ಗಾರ್ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯೆ ಶೋಭಾ ನಾಯ್ಕ್ ಒತ್ತಾಯಿಸಿದ್ದಾರೆ. ಬಿಸಿಲ ಝಳದಿಂದ ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದ್ದು, ಶೀಘ್ರ ಹೊಸ ಕಟ್ಟಡ ನಿರ್ಮಾಣ ಮಾಡಬೇಕು ಅಂತ ಪೋಷಕರು ಆಗ್ರಹಿಸಿದ್ದಾರೆ. ನಂಬರ್ ಅಂಗನವಾಡಿ ಗಣೇಶ್ ನಗರ ಗ್ರಾಮ ಪಂಚಾಯತ್ ಹುತ್ಗಾರ್. ಇದು ಒಂದು ಆವಾಗ ಒಂದು ಸಮಾಜ ಮಂದಿರ ಅಂತ ಹೇಳಿ ಒಂದು 15 ವರ್ಷದ ಹಿಂದೆ ಕಟ್ಟಲಾಗಿತ್ತು. ಆನಂತರ ಅಂಗನವಾಡಿ ಬಂದ ತಕ್ಷಣ ಇಲ್ಲೇ ನಾವು ಅಂಗನವಾಡಿ ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟಾಗಿತ್ತು. ಕಟ್ಟಡ ಈಗ ಹೇಗಿದೆ ಅಂತ ಹೇಳಿದ್ರೆ, ಈ 15 ವರ್ಷದಿಂದನೂ ಅಲ್ಲಿ ಒಳಗಡೆ ಸಿಮೆಂಟ್ ಸೀಟು ಇದೆ, ಹೊರಗಡೆ ನಮ್ಮ ತಲೆ ತಾಗುವಷ್ಟು ಸೀಟು. ಏನು ಪಾಲಕರ ಒಂದು ತಕರಾರು ಏನು ಅಂತ ಹೇಳಿದ್ರೆ, ನಮ್ಮ ಮಕ್ಕಳು 4 ಗಂಟೆ ತನಕ ಅಲ್ಲಿರಬೇಕು, ಆ ಬಿಸಿಲಿನ ಒಂದು ಬೇಗೆಗೆ ಪಾಪ ಅವರಿಗೆ ಉಳಿಲಿಕ್ಕಾಗಲ್ಲ ಅಂತ ಹೇಳಿ ಆ ಮಕ್ಕಳದ್ದು ಪಾಲಕರ ಒಂದು ತಕರಾರಿನ ಮೇಲೆ ಪರಿಶೀಲನೆ ಮಾಡಿದಾಗ ನಮ್ಮ ಪಂಚಾಯತಲ್ಲೂ ಕೂಡ ಅದು ಮಾತು ಬಂದಾಗ ಅವರು ನಾವು ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಕೂಡ ವಿಷಯವನ್ನು ತಿಳಿಸಿದ್ವಿ, ಒಂದು ಕಟ್ಟಡ ಕೊಡಬೇಕು ಅಂತ. ಸಿಡಿಪೇರು ಕೂಡ ಒಂದ್ಸಲ ವಿಸಿಟ್ ಮಾಡಿ ಮಾಡೋಣ ಕಟ್ಟಡ ಅಂತ ಹೇಳಿ ಅವರು ಕೂಡ ಹೇಳಿದರು. ಆದರೆ ಈಗೇನಾಗಿದೆ ಅಂತ ಹೇಳಿದ್ರೆ, ಬಿಸಿಲಿನ ತಾಪ ಈ ರೀತಿ ಇರೋದ್ರಿಂದ ಆ ಪಾಪ ಮಕ್ಕಳಿಗೆ ನೆತ್ತಿಯೆಲ್ಲ ಸುಡ್ತದೆ. ನೀವೇ ಈಗ ಒಳಗಡೆ ಹೋಗಿ ನೋಡಿದ್ರಿ. ಮೊನ್ನೆ ನಮ್ಮ ಪಿಡಿಯವರು ಕೂಡ ಬಂದಾಗ ಅಲ್ಲಿ ಒಳಗೆ ಕೂತ್ಕೊಳ್ಳಿಕ್ಕಾಗದೆ ಇಲ್ಲಿ ಹೊರಗಡೆ ಕೂತ್ಕೊಂಡ್ರು. ಈ ರೀತಿ ಇಲ್ಲಿ ಸಮಸ್ಯೆ ಇರೋದ್ರಿಂದ
ದಯವಿಟ್ಟು ನಾನು ಮಹಿಳಾ ಮತ್ತು ಮಕ್ಕಳ ಇಲಾಖೆಗೂ ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ಅದು ಕಟ್ಟಡ ನಮಗೆ ಇಲ್ಲಿ ಸ್ವಂತ ಕಟ್ಟಡ ಅವ್ರದ್ದೊಂದು ಆಗಿಬಿಟ್ರೆ, ಯಾಕಂದರೆ ಪಕ್ಕದಲ್ಲೂ ಜಾಗ ಇದೆ, ಜಾಗ ಇಲ್ಲ ಅಂತೇನಿಲ್ಲ, ಇದೇ ಕಟ್ಟಡ ಬೀಳ್ಸೆ ಮಾಡಬೇಕು ಅಂತಲೂ ಇಲ್ಲ, ಪಕ್ಕದಲ್ಲೂ ಕೂಡ ಜಾಗ ಇರೋದ್ರಿಂದ ಆದಷ್ಟು ಬೇಗ ಕಟ್ಟಡ ಆಗಲಿ ಅಂತ ನಮ್ಮ ಹಾಗೂ ಗ್ರಾಮಸ್ಥರ ಎಲ್ಲ ಅಭಿಪ್ರಾಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ರತಿಫಲ ಒಲ್ಲರು ಅಂತೇಳಿ ನಮ್ಮ ಮಕ್ಕಳೆಲ್ಲ ಶಾಲೆಗೆ ಬರ್ತಾ ಉಂಟು, ಶಾಲೆಯಿಂದ ಭಾಳ ತೊಂದರೆ ಆಗ್ತಾ ಉಂಟು, ಮಕ್ಕಳಿಗೆ ಭಾಳ ನೆತ್ತಿ ಉರಿತಾ ಉಂಟು. ದಯವಿಟ್ಟು ನಿಮ್ಮ ಮಕ್ಕಳು ನಮ್ಮ ಮಕ್ಕಳು ಅನ್ಕೊಂತ ಇದೊಂದು ಮಾಡಿಕೊಡ್ರಿ, ನಿಮಗೆ ಧನ್ಯವಾದಗಳು ನನ್ನಿಂದ. ಲಕ್ಷ್ಮೀ ತಿಪ್ಪಣ್ಣ ಗೊಲ್ಲರ್ ಅಂತೇಳಿ. ಇನ್ನು ಸಮಾಜ ಮಂದಿರದ ಪಕ್ಕದಲ್ಲಿ ಖಾಲಿ ಜಾಗ ಇದ್ದು ಅಲ್ಲೇ ಅಂಗನವಾಡಿ ಸ್ವಂತ ಕಟ್ಟಡ ನಿರ್ಮಾಣ ಮಾಡಬಹುದು. ಈ ಬಗ್ಗೆ ಪರಿಶೀಲನೆ ನಡೆಸಿ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಅಂತ ಸ್ಥಳೀಯ ನಿವಾಸಿ ವಿನಾಯಕ್ ಶೆಟ್ಟಿ ಒತ್ತಾಯಿಸಿದ್ದಾರೆ. ಅಂಗನವಾಡಿ ಅಂತ ಹೇಳಿ ಈ ಸಮಾಜ ಮಂದಿರದ ಜಾಗದಲ್ಲಿ ಅಂಗನವಾಡಿ ನಡೀತಾ ಇದೆ. ಅಲ್ಲಿಂದನೂ ಈ ಬಿಲ್ಡಿಂಗ್ ಹೀಗೆ ಇದೆ, ಯಾವುದೇ ಥರದ ಬದಲಾವಣೆ ಇಲ್ಲ. ಚಿಕ್ಕ ಮಕ್ಕಳಾಗಿದ್ದಕ್ಕೆ ಸೆಕೆಯಲ್ಲಿ ಕುತ್ಕೊಳ್ಳಿಕ್ಕಾಗಲ್ಲ, ಮಳೆಗಾಲದಲ್ಲಿ ಬೇರೆ ಸಮಸ್ಯೆ, ಬೇಸಿಗೆಯಲ್ಲಿ ಒಂಥರ ಸಮಸ್ಯೆ. ನೆತ್ತಿ ಮೇಲೆ ಬರುವಷ್ಟು ಸೀಟ್ ಇದೆ. ಹಾಗಾಗಿ ಅದನ್ನು ಏನಾದರೂ ಒಂದು ಮಾಡಿ ಬಿಲ್ಡಿಂಗ್ ಹಾಕಿ ಆ ಮಕ್ಕಳಿಗೆಲ್ಲ ಸರಿಯಾದ ಸೌಕರ್ಯವನ್ನು ಒದಗಿಸ್ಕೊಡ್ಬೇಕು. ಶಾಲೆ ಹಿತ್ತಲ ಒಳಗಡೆ ಒಂದು ಕಾಂಪೌಂಡ್ ಇಲ್ಲ, ದನಗಳು ಒಳಗೆ ಬರ್ತದೆ, ಎಲ್ಲ ಸಮಸ್ಯೆಗಳು ಭಾಳ ಇದೆ. ಅದನ್ನೆಲ್ಲ ಬಗೆಹರಿಸ್ಬೇಕು, ಬಿಲ್ಡಿಂಗ್ ಹಾಕ್ಕೊಡ್ಬೇಕು ಅಂತೇಳಿ ನಮ್ಮದೊಂದು ಮನವಿ. ನಿಮ್ಮ ಹೆಸರು ವಿನಾಯಕ್ ಶೆಟ್ಟಿ. ಒಟ್ಟಿನಲ್ಲಿ ಪುಟ್ಟ ಮಕ್ಕಳ ಭವಿಷ್ಯವೇ ಪ್ರಶ್ನಾರ್ಥಕವಾಗುತ್ತಿರುವ ಈ ಪರಿಸ್ಥಿತಿಗೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಸ್ಪಂದಿಸುವ ಅಗತ್ಯವಿದೆ. ಸ್ವಂತ ಕಟ್ಟಡ ನಿರ್ಮಾಣ ಆಗಬೇಕು ಎಂಬುದು ಎಲ್ಲರ ಒತ್ತಾಸೆಯಾಗಿದ್ದು, ಕಟ್ಟಡ ನಿರ್ಮಾಣ ಆಗುವವರೆಗೆ ತಾತ್ಕಾಲಿಕವಾಗಿ ಏನಾದರೂ ಪರಿಹಾರೋಪಾಯ ಕಲ್ಪಿಸಲಿ ಎನ್ನುವುದು ಎಲ್ಲರ ಕಳಕಳಿ. ಈ ಬಗ್ಗೆ ಇಲಾಖೆ ಯಾವ ರೀತಿ ಸ್ಪಂದಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಸ್ಪೆಷಲ್ ಡೆಸ್ಕ್ ಮಾರಿಕಾಂಬಾ ನ್ಯೂಸ್.